ಚುನಾವಣೆಗೂ ಮೊದಲು ಅಂದ್ರೆ ನಾಳೆ ರಾಜ್ಯಸಭಾ ಚುನಾವಣೆ ಇದೆ. ಸೊ ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅವರ ರಾಜಕೀಯ ಪ್ಲಾನ್ ಯಾವ ರೀತಿ ವರ್ಕೌಟ್ ಆಗಬಹುದು, ಜನಾರ್ದನ ರೆಡ್ಡಿ ಅವರನ್ನ ಲಾಕ್ ಮಾಡಿಕೊಳ್ಳುವಲ್ಲಿ ಎಷ್ಟು ಯಶಸ್ವಿ ಆಗಬಹುದು? ಲೋಕಸಭಾ ಎಲೆಕ್ಷನ್ ಹೊಸ್ತಿಲಿನಲ್ಲಿ ನಾಳೆ ರಾಜ್ಯಸಭಾ ಚುನಾವಣೆ ಇದ್ದು ಡಿ.ಕೆ. ಶಿವಕುಮಾರ್ ಅವರು ಪೊಲಿಟಿಕಲ್ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಅವರನ್ನ ಲಾಕ್ ಮಾಡಿಕೊಳ್ಳೋ ಸಲುವಾಗಿ. ಜನಾರ್ದನ ರೆಡ್ಡಿ ಕೆಆರ್ಪಿಪಿ ಪಕ್ಷಕ್ಕೆ ಡಿ.ಕೆ.ಶಿ ಆಪ್ತನೇ ಸದ್ಯ ಏಜೆಂಟ್. ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಿ ಯೋಗೇಂದ್ರ ವಿಕ್ರಮ್ ಅವರ ನೇಮಕ ಆಗಿದೆ. ಚುನಾವಣಾಧಿಕಾರಿ ಎಂ.ಕೆ. ವಿಶಾಲಾಕ್ಷಿಗೆ ನೇಮಕ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭಾ ಚುನಾವಣೆ ನಿಯಮಗಳ ಪ್ರಕಾರವಾಗಿ ಏಜೆಂಟ್ಗೆ ಅಭ್ಯರ್ಥಿ ತಮ್ಮ ಮತವನ್ನ ತೋರಿಸಿ ಮತವನ್ನ ಹಾಕಬೇಕಾಗತ್ತೆ. ಜನಾರ್ದನ ರೆಡ್ಡಿ ಮತವನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕ್ ಇದು. ನಾಳೆ ಅಸಲಿ ಆಟ ಬಹಿರಂಗಗೊಳ್ಳುತ್ತೆ. ರೆಡ್ಡಿ ಮತ ಬಹುತೇಕ ಕಾಂಗ್ರೆಸ್ಗೆ ಫಿಕ್ಸ್ ಆಗುತ್ತಾ ಅಥವಾ ಅವರು ಬೇರೆ ಯಾರಿಗಾದ್ರೂ ಮತವನ್ನ ಚಲಾಯಿಸಬಹುದಾ? ಈ ಒಂದು ಯಕ್ಷ ಪ್ರಶ್ನೆ ಕೂಡ ಸದ್ಯ ಮನೆ ಮಾಡಿದೆ. ಅದನ್ನ ಪತ್ತೆ ಹಚ್ಕೊಳ್ಳಿಕ್ಕಾಗಿಯೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ಮಾಡಿದ್ದಾರೆ. ಅರ್ಥಾತ್ ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಿ ಯೋಗೇಂದ್ರ ವಿಕ್ರಮ್ ಅವರು ನೇಮಕವಾಗಿದ್ದಾರೆ. ಯೋಗೇಂದ್ರ ವಿಕ್ರಮ್ ಬಂದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ. ಸೊ ಈ ಮೂಲಕ ಜನಾರ್ದನ ರೆಡ್ಡಿ ತಾವ್ ಯಾರಿಗೆ ಮತ ಹಾಕ್ತೀವಿ ಅನ್ನೋದನ್ನ ಚುನಾವಣಾ ಏಜೆಂಟ್ಗೆ ತೋರಿಸಬೇಕಾಗತ್ತೆ. ಯೋಗೇಂದ್ರ ವಿಕ್ರಮ್ಗೆ ಜನಾರ್ದನ ರೆಡ್ಡಿ ತೋರಿಸಿದಂತಹ ಸಂದರ್ಭದಲ್ಲಿ ಆಗ ಅವರ ಮತ ಯಾರಿಗೆ ಬಂತು ಅಂತ ಯೋಗೇಂದ್ರ ವಿಕ್ರಮ್ ಡಿ.ಕೆ. ಶಿವಕುಮಾರ್ ಅವರಿಗೆ ವಿಷಯವನ್ನ ಮುಟ್ಟಿಸ್ತಾರೆ. ಇದು ಇರುವಂತಹ ಅಸಲಿ ಪಿಕ್ಚರ್. ಆದ್ರೆ ಕೆಆರ್ಪಿಪಿ ಪಕ್ಷದ ನಾಯಕ ಜನಾರ್ದನ ರೆಡ್ಡಿ ಅವರು ತಮ್ಮ ಮತವನ್ನ ಕಾಂಗ್ರೆಸ್ಗೆ ಹಾಕ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಹಾಕ್ತಾರಾ? ಈ ಪ್ರಶ್ನೆ ಕೂಡ ಸದ್ಯ ಮನೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಜನಾರ್ದನ ರೆಡ್ಡಿ ಅವರ ಮತ ಯಾರಿಗೂ ಹೋಯ್ತು ಅನ್ನೋದ್ರ ಬಗ್ಗೆ ಖಚಿತತೆಯನ್ನ ಪಡೆದುಕೊಳ್ಳಬಹುದು, ಆದ್ರೆ ಅವರ ಮತ ಕಾಂಗ್ರೆಸ್ನ ಅಭ್ಯರ್ಥಿಗೆ ಬಿತ್ತ ಅನ್ನೋದ್ರ ಬಗ್ಗೆ ಖಾತ್ರಿ ಬೇಕಲ್ವಾ? ಸೊ ಅದಕ್ಕೇನ್ ಪ್ಲಾನ್ ಮಾಡಿದ್ದಾರೆ ಆ ಮತ ಅವರಿಗೆ ಸಿಗುವಂತೆ? ಇವೆ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಸ್ಟ್ರಾಟಜಿ ಏನಿದೆ ಅದು ಈ ಸದ್ಯಕ್ಕಂತೂ ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ, ಸರಿ ಹೋಗ್ಬೋದು ಅನ್ನೋ ಲೆಕ್ಕಾಚಾರಗಳಿದೆ. ಆದರೆ JDS ಅಭ್ಯರ್ಥಿಗೆ ಬೇಕಾಗಿರ್ತಕ್ಕಂಥದ್ದು ಹೆಚ್ಚುವರಿಯಾಗಿ 7 ಮತಗಳು ಬೇಕಾಗುತ್ತೆ. ಹಾಗಾಗಿ ಈ ಒಂದು 7 ಮತಗಳನ್ನು ಎಲ್ಲಿಂದ ತರ್ತಾರೆ ಅನ್ನೋದೇ ಈಗ ಬಹುದೊಡ್ಡ ಒಂದು ರೀತಿಯಲ್ಲಿ ಕುತೂಹಲ ಇರತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಟೈಟ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ 135 ಇದ್ರು. ನಿನ್ನೆ ಆ ಒಂದು ಶಾಸಕರ ಒಂದು ನಿಧನದಿಂದಾಗಿ ಅದರ ಸಂಖ್ಯೆ 134 ಕುಸಿದೆ. 134+3 ಗಟ್ಟಿಯಾಗಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಕಾಂಗ್ರೆಸ್ ಬೆಂಬಲ ಕೊಡೋದಕ್ಕೆ ಸ್ಟಿಕನ್ ಆಗಿದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿ ಅವರನ್ನ ಒಂದು ರೀತಿ ಲಾಕ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪೊಲಿಟಿಕಲ್ ಲಾಕ್ ಅಂತಾನೆ ಇದು ಹೇಳ್ಬೋದಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಜನಾರ್ದನ್ ರೆಡ್ಡಿ ಅವರು ಏಜೆಂಟ್ ಅಂತ ಏನಿತ್ತು, ಈ ಒಂದು ಏಜೆಂಟ್ ಅನ್ನ ಸಿದ್ದರಾಮಯ್ಯ ಆಪ್ತನನ್ನೇ ಏಜೆಂಟ್ನಾಗಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತನನ್ನೇ ಏಜೆಂಟ್ನಾಗಿ ಮಾಡಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ವೋಟ್ ಹಾಕಿದಾರೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾದ್ರೆ ಅವರ ಆಪ್ತನ ಮೂಲಕವೇ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಒಂದು ಪಕ್ಷ ಆಗಿರ್ತಕ್ಕಂಥ ಕಾರಣ ಹಿನ್ನೆಲೆಯಲ್ಲಿ ರಾಜ್ಯಸಭೆ ನಿಯಮಾವಳಿಗಳ ಪ್ರಕಾರ ಆ ಒಂದು ಏಜೆಂಟ್ಗೆ ತೋರಿಸಿ ಮತ ಹಾಕಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ.ಶಿ ಆಪ್ತನೇ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಏಜೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಹಜವಾಗಿ ಅದನ್ನು ತೋರಿಸ್ತಾರೆ, ಅಲ್ಲಿಗೆ ಕನ್ಫರ್ಮ್ ಮಾಡ್ಕೊಳ್ತಾರೆ. ಇದೆಲ್ಲವನ್ನೂ ಕೂಡ ನೋಡೋದಾದ್ರೆ ಎಲ್ಲ ಒಂದ್ ಕಡೆ 138 ಸ್ಥಾನಗಳೇನಿದೆ ಅದು ಆ ಒಂದು ಕಾಂಗ್ರೆಸ್ನ ಪಕ್ಷಕ್ಕೆ ಆ ಒಂದು ರೀತಿಯಲ್ಲಿ ಬರುತ್ತೆ. ಹಾಗಾಗಿ 1 ಸೀಟು ಕೊರತೆ ಆಗ್ಬೋದು. ಈ ಹಿನ್ನೆಲೆಯಲ್ಲಿ 2ನೇ ಪ್ರಶಸ್ತಿದ ಮತಗಳನ್ನು ಕೂಡ ತೆಗೆದುಕೊಂಡ್ರೆ ಅವರ ಗೆಲುವು ಸಲೀಸಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕಳೆದ 3-4 ದಿನಗಳಿಂದಲೂ ಕೂಡ ಸ್ಟ್ರಾಟಜಿ ಮಾಡಿ ಜನಾರ್ದನ್ ರೆಡ್ಡಿ ಅವರನ್ನ ಒಂದು ರೀತಿ ಲಾಕ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ದಿವ್ಯಾ, ಇನ್ನೊಂದು ಕಡೆ ಕುಪೇಂದ್ರ ರೆಡ್ಡಿ ಅವರು ಒಂದ್ ಕಡೆ ಮಾತಾಡ್ತಾ ಹೇಳ್ತಾರೆ ನನಗೆ ಬೇಕಿರೋದು ಇನ್ನು 5 ಮತಗಳು ಅಂತ. ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಅವ್ರಿಗೆ ಬೇಕಿರೋದು 7 ಮತಗಳು ಅನ್ನೋದಾದ್ರೆ ಅವರ ಕಾನ್ಫಿಡೆನ್ಸ್ಗೆ ಜನಾರ್ದನ ರೆಡ್ಡಿ ಅವರ ಮತವು ಕಾರಣವಾಗಬಹುದಾ? ಈಗ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಅನಾಯಾಸವಾಗಿ ಗೆಲ್ಲಬೇಕು ಅಂತಂದ್ರೆ ಜನಾರ್ದನ ರೆಡ್ಡಿ ಅವರ ಮತ ಬಹಳ ಇಂಪಾರ್ಟೆಂಟ್ ಆಗುತ್ತಾ ರವೀಶ್?
ಇವೆ ಖಂಡಿತವಾಗಿ ಕೂಡ, ಯಾಕೆಂದ್ರೆ ಸುಲಭವಾಗಿ ಈಸಿಯಾಗಿ ಗೆಲ್ಲಬೇಕು ಅಂದ್ರೆ 45 ಮತಗಳು ಸಾಕಾಗುತ್ತೆ. ಆದರೆ ಹೆಚ್ಚುವರಿಯಾಗಿ ಒಂದು ಮತಗಳನ್ನು ಹಾಕಿಸ್ಕೊಳ್ಳೋದೇನಂದ್ರೆ ಏನಾದರೂ ತಿರಸ್ಕೃತ ಆದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಸೇಫ್ಟಿಗಿರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಹೆಚ್ಚುವರಿ ಮತವನ್ನು ಹಾಕಿಸ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲೇ ಒಂದು ಕುಪೇಂದ್ರ ರೆಡ್ಡಿ ಅವರು 5 ಮತ ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಆದರೆ ಆ ಮತಗಳನ್ನು ಎಲ್ಲಿಂದ ತೆಗುತ್ತಾರೆ ಅಂತ, ಯಾಕೆಂದ್ರೆ ಪಕ್ಷೇತರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಸಪೋರ್ಟ್ ಮಾಡೋದಾಗಿ ಪಕ್ಷೇತರು ಕೂಡ ಹೇಳಿದ್ದಾರೆ. ಕೆಲವರು ಕಾಂಗ್ರೆಸ್ ಜೊತೆನೇ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಜನಾರ್ದನ್ ರೆಡ್ಡಿ ಅವರು ಬಹಿರಂಗವಾಗಿ ನಾನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಈ ಏಜೆಂಟ್ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಅವರ ಒಂದು ಮತವೂ ಕೂಡ ಕಾಂಗ್ರೆಸ್ನತ್ತ ತಿರುಗಬಹುದು ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಕುಪೇಂದ್ರ ರೆಡ್ಡಿ ಅವರು ಈಗಾಗಲೇ ಸ್ಪರ್ಧೆ ಮಾಡದ್ದಾಗಿದೆ. ಸ್ಪರ್ಧೆ ಮಾಡ್ತಂಥವರು ಇಲ್ಲ ನಾನು ಸೋಲ್ತೀನಿ ಅಂತ ಹೇಳೋದೇ ಇಲ್ಲ, ಕೊನೆ ತನಕ ಕೂಡ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ನಿಟ್ಟಿನಲ್ಲಿ ಕುಪೇಂದ್ರ ರೆಡ್ಡಿ ಅವರ ವಿಶ್ವಾಸಕ್ಕೆ ನಾಳಿನ ಸಂಜೆ 5 ಗಂಟೆ ಬಳಿಕ ಸ್ಪಷ್ಟವಾಗುತ್ತೆ. ರಿಸಲ್ಟ್ ಬಂದ ಬಳಿಕ ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಕ್ಷಣದವರೆಗೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಕೈ ಚೆಲ್ತಾರೆ ಏನೋ ಕೂಡ ಕಾದ್ ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.